ಸರ್ ಬೋರ್ವೆಲ್ ನಮ್ಮ ರೂರಲ್ ವಾಟರ್ ಒಂದು ವಾರದೊಳಗೆ ಪಾಯಿಂಟ್ ನೋಡ್ತಾರೆ ನೋಡಿ ಅದು ಹಾಕ್ತಾರೆ ಸರ್. ಅದು ಒಂದು 10 days ಅನ್ಕೊಳ್ಳಿ, ನೀವು ನೋಡಿದ ಕಡೆ ಹಾಕಿ ಪೈಪ್ ಲೈನ್ ಎಳಿತೀವಿ ಸರ್. ಈಗ ಓವರ್ ಹೆಡ್ ಟ್ಯಾಂಕ್ ವರೆಗೂ ಪೈಪ್ ಲೈನ್ ಮಾಡಿಸಿಕೊಡಲು ಎಷ್ಟು ದೂರ ಇದೆ ಸರ್? ಹೌದಾ, ಎಷ್ಟು ಸರ್? ಅಲ್ಲಿ ಪೈಪ್ ಲೈನ್ಗೆ ಎಷ್ಟು ಬೇಕಾಗ್ಬೋದು ಸರ್? 2 JCB ತಂದು 1 or 2 days ಇಲ್ಲೆಲ್ಲಿ ಗಿಡಗಳೆಲ್ಲ ಬೆಳೆದಿದೆಯೋ ನನಗೆಲ್ಲ ಕ್ಲೀನ್ ಆಗ್ಬೇಕು ಸರ್. ಈಗ ಮನೆಗಳಲ್ಲಿ ನಾನು ನೋಡಿದೆ ಈ ಸಂಧಿಗಳಿಗೆಲ್ಲ ರಸ್ತೆಗಳು ಬೇಕು ಅಲ್ವಾ? ಈಗ ನಾನು ಎಸ್ಟಿಮೇಟ್ ಕಳಿಸ್ತೀನಿ, ನಾಳೆ ಇಂಜಿನಿಯರ್ ಕಳಿಸ್ತೀನಿ. ನೀವು ಎಲ್ಲಿಂದ ಎಷ್ಟು ದೂರ ಯಾರ ಮನೆಯಿಂದ ಯಾರು ಕ್ಲಿಯರ್ ಎಸ್ಟಿಮೇಷನ್ ಕೊಡಿಸಿ. ನಗರಸಭೆಯವರು ಪಂಚಾಯತಿಯವರು ಇಬ್ರು ಆನ್ಸರ್ ಮಾಡಬೇಕು. ಇಲ್ಲಿ ನೀರ್ ವ್ಯವಸ್ಥೆ ಇಲ್ಲ, ಬೋರ್ವೆಲ್ ಬೇಕು. ಬೋರ್ವೆಲ್ ಯಾರು ಕೊಡೋರು? ಇಲ್ಲ ಇಲ್ಲ, ಅದು 1.5 ಇಂಚ್ ಇದೆ, ಪ್ಲಸ್ ಅದು ಸೈಟ್ ಓನರ್ ಗೆ ಸಂಬಂಧಪಟ್ಟಿದ್ದು. ಇಲ್ಲ ಅದು ವರ್ಕ್ ಮಾಡಲ್ಲ ಬಿಡಿ. ಹೌದಾ, ಎಷ್ಟು ದಿನದಲ್ಲಿ ಬೋರ್ವೆಲ್ ಹಾಕೋದು? ಎಷ್ಟು ದಿನ ಬೇಕೇ ಬೇಕು ಇಲ್ಲಿಗೆ? ಸರ್ 3 ಪಾರ್ಕ್ ಏರಿಯಾ ಇದೆ ನಮ್ ಲೇಔಟ್ ಅಲ್ಲಿ. 3 ಪಾರ್ಕ್ ಏರಿಯಾ ಇದೆ. ಯಾವ್ದಾನ ಒಂದು ಪಾರ್ಕ್ ಏರಿಯಾದಲ್ಲಿ ಒಂದು ಬೋರ್ವೆಲ್ ಕೊರ್ಸ್ಬಿಟ್ಟು ನಮ್ಗೆ ಪೈಪ್ ಲೈನ್ ಮಾಡ್ಕೊಟ್ರೆ ಎಷ್ಟು ದಿನದಲ್ಲೇ ಮಾಡ್ಬೋದು? ಹೌದಾ, ಅಲ್ಲ ಈಗ ಇಲ್ಲಿ ಬೋರ್ವೆಲ್ ಯಾವಾಗ ಕೊರ್ಸ್ಬೋದು ನಾವು? 15 days. ಅಲ್ಲ ಬೋರ್ವೆಲ್ ಅವ್ರಿಗೆ ಹೇಳಿ ಕೊರಿಲಿ, ಮತ್ತೆ ಬಿಲ್ ಮಾಡ್ಕೊಂತಾರೆ. ಪಾಯಿಂಟ್ ನೋಡ್ಬೇಕಲ್ಲ ಸರ್. ಬೋರ್ವೆಲ್ ಎಲ್ಲ ಹಾಕ್ಸೋಣ ಸರ್. ಸರ್ ಇಲ್ಲೂ ಕೂಡ ಪ್ಲಾನಿಂಗ್ ಇದೆ. ಇದು ಸಿಎಸ್ ಐತೆ ಟ್ಯಾಂಕ್ ಹತ್ರ. ಟ್ಯಾಂಕ್ ಇಲ್ಲೇ ಇದೆ, ಪಾರ್ಕ್ ಇಲ್ಲೇ ಇದೆ ಸರ್. ಪಾರ್ಕ್ ಅಲ್ಲ ಸರ್. ಈಗ ಓವರ್ ಹೆಡ್ ಟ್ಯಾಂಕ್ ವರೆಗೂ ಪೈಪ್ ಲೈನ್ ಮಾಡಿಸಿಕೊಡಲು ಎಷ್ಟು ದೂರ ಇದೆ ಸರ್ ಇದು? ಇಲ್ಲೇ ಹೌದಾ, ಎಷ್ಟು ಸರ್? ಅಲ್ಲಿ ಪೈಪ್ ಲೈನ್ಗೆ ಎಷ್ಟು ಬೇಕಾಗ್ಬೋದು ಸರ್? 200 ಮೀಟರ್. ಮತ್ತೆ ಎಲ್ಲ ಮನೆಗೂ ಪೈಪ್ ಲೈನ್ ಬೇಕು ಸರ್. ಆ ಬೋರ್ವೆಲ್ ನಂಬ್ಕೊಳಕ್ಕಾಗಲ್ಲ ಸರ್. ಅಲ್ಲಿದೆ ಸರ್ ಆ ಬೋರ್ವೆಲ್ ಅಷ್ಟೇ ಸರ್. ಅದು ಯಾಕಂದ್ರೆ ಬೇರೆ ಸೈಟ್ ಅಲ್ಲಿ ಹಾಕಿದಾರೆ ಅದನ್ನ. ಅಲ್ಲಿ 1.5 ಇಂಚ್ ನೀರು ಬರ್ತಿದೆ. ಆ 1.5 ಇಂಚ್ ನೀರು ಓವರ್ ಟ್ಯಾಂಕ್ ಹತ್ತೋಗಿಲ್ಲ. ಅಲ್ಲ, ಮಳೆ ಮಾತ್ರ ಬರುತ್ತೆ, ಬೇಸಿಗೆಯಲ್ಲಿ ಇಲ್ಲ. ಅದಕ್ಕೆ ಪರ್ಮನೆಂಟ್ ಸೋರ್ಸ್ ಅಂದ್ರೆ ಇಲ್ಲೇ ಬೋರ್ ಹಾಕಿದ್ರೆ ಇಲ್ಲೇ ಪೈಪ್ ಲೈನ್ ಮಾಡಿ ಓವರ್ ಟ್ಯಾಂಕ್ ಮಾಡಿ. ಪಾಯಿಂಟ್ ಯಾರು ನೋಡೋದು? ಮಾಡಿಸ್ಬಿಟ್ಟು ಒಂದು ಹಾಕ್ಸ್ತೀರಾ? ಪೈಪ್ ಲೈನ್ಗೆ ಎಷ್ಟು ಬೇಕು ಮಾಡಿ, ಪ್ರಿಯಾರಿಟಿಯಲ್ಲಿ ತಗೊಳ್ಳಿ. ಓಕೆ ಸರ್. ಬೋರ್ವೆಲ್ಲು ನಮ್ಮ ರೂರಲ್ ವಾಟರ್ ಒಂದು ವಾರದೊಳಗೆ ಪಾಯಿಂಟ್ ನೋಡ್ತಾರೆ ನೋಡಿ ಅದು ಹಾಕ್ಸ್ತಾರೆ ಸರ್. ಅದು ಒಂದು 10 days ಅನ್ಕೊಳ್ಳಿ, ನೀವು ನೋಡಿದ ಕಡೆ ಹಾಕಿ ಪೈಪ್ ಲೈನ್ ಎಳಿತೀವಿ ಸರ್. ನೆಕ್ಸ್ಟು ಬೀದಿ ದೀಪದ ಕೊರತೆ ಇದ್ದು ಬಡಾವಣೆಯ ಸ್ಥಳದಿಂದ ಬಡಾವಣೆ ಕೊನೆವರೆಗೂ ವಿದ್ಯುತ್ ಕಂಬಗಳಿಗೂ LED ದೀಪವನ್ನು ಅಳವಡಿಸಬೇಕಾಗಿ ಸರ್. ಹೌದಾ, ಎಷ್ಟು ಬೇಕಾಗ್ಬೋದು ಸರ್? ವಿದ್ಯುತ್ ದೀಪ ಸರ್ ಇಲ್ಲ, ಈಗ ಬೇಕಾದ್ರೆ ಒಂದು 10 ಲೈಟ್ ಸಾಕು. ಆಲ್ರೆಡಿ ಮನೆಲ್ಲ ಕೂಡ ಅವರು ಪಾಪ ಒಂದು 10 ಲೈಟ್ ಬೇಕಾಗುತ್ತೆ ಸರ್. ಇವಾಗ ಒಂದು 80% ಲೈಟ್ಸ್ ಇದೆ, ಕಂಬಗಳು ಇದಾವೆ. ನಮ್ಗೆ ಅಲ್ಲಿ ಪಿಳ್ಳಪ್ಪ ಮನೆ ಇದೆಯಲ್ಲ, ಒಂದು 20 ಲೈಟ್ ಆದ್ರೆ ಸಾಕು ಸರ್. ಅಲ್ಲ ಎಷ್ಟು ಲೈಟ್? ಒಂದು 10 ಲೈಟ್ ಹಾಕ್ತೀರಾ ಅಶೋಕ್ ಅವರೇ? ಸರ್ ಟೈಮರ್ಸ್ ಯಾವ ಕೆಲಸ ಮಾಡ್ತಾ ಇಲ್ಲ ಅಶೋಕ್ ಸರ್. ಈಗ ನೀವು ಒಂದ್ ಕೆಲಸ ಮಾಡಿ, ಒಂದು 20 ಲೈಟ್ ಪ್ರಾವಿಷನ್ ಇಟ್ಕೊಳ್ಳಿ. ಒಂದು ವಾರದೊಳಗೆ ಆಗ್ಬೇಕು ನನಗೆ. ಏನಿವ ಸರ್? ಸರ್ ಒಂದು 20 ಲೈಟ್ ಹೇಳಿದೀನಿ, ಒಂದು ವಾರದೊಳಗೆ ನೀವು ತೋರಿಸಿ 20 ಲೈಟ್ನ ಅವ್ರು ಹಾಕ್ತಾರೆ. ಬಡಾವಣೆ ಎಲ್ಲಾ ಸೈಟ್ಗಳ ಮುಂದೆಯಿಂದ 30 ಅಡಿಗಳ ರೋಡ್ಗಳು ಇದ್ದು 20 ಅಡಿಗಿಂತ ಕಡಿಮೆ ಆಗಿದೆ. ಕಾರಣ 30 ಅಡಿ ಇದ್ದು ಯಾಕೆ ಏನು ಒತ್ತುವರಿ ಮಾಡಿ ಅದನ್ನ ನಾಳೆ JCB ಇಳಿಸ್ಬೇಕು ನಾಳೆ ಸರ್. ಈಗ JCB ನಿಮ್ದೊಂದು JCB ಇದೆಯಾ? ನೀವೊಂದು JCB, ರೂರಲ್ ಇಂದ ಒಂದು JCB, 2 JCB ತಂದು 1 or 2 days ಇಲ್ಲೆಲ್ಲಿ ಗಿಡಗಳೆಲ್ಲ ಬೆಳೆದಿದೆಯೋ ನನಗೆಲ್ಲ ಕ್ಲೀನ್ ಆಗ್ಬೇಕು ಸರ್. ಸರ್ ನಿಮ್ಮ ಹತ್ರ ಮ್ಯಾನ್ ಪವರ್ ಎಷ್ಟಿದೆ? ಅಲ್ಲ ಎಷ್ಟಿದ್ದಾರೆ ಮ್ಯಾನ್ ಪವರ್? 8 ಜನ ಸರ್. ನಿಮ್ಮ ಹತ್ರ ಮ್ಯಾನ್ ಪವರ್ ಒಂದು 10 ಜನ ಕೊಡ್ತೀರಾ? ಈಗ ಒಂದು ದಿನ 8 ಜನ ಒಂದು ದಿನ ನೀವೆಲ್ಲ ಹಾಕಿ, ನೀವು 10 ಜನ ಹಾಕಿ 18 ಜನ 2 JCB ಕಳಿಸಿ, ಕಂಪ್ಲೀಟ್ ಕ್ಲೀನ್ ಆಗ್ಬೇಕು. ಯಾವತ್ತು ಕಳಿಸ್ತೀರಾ ನೀವು? ನೀವು ನಾಳೆ ನಿಮ್ ಕಡೆಯಿಂದ ಒಂದು JCB, ಅವ್ರ ಕಡೆಯಿಂದ ಒಂದು JCB, ಅವ್ರ 8 ಜನ, ನೀವು 10 ಜನ, 18 ಜನ ಮ್ಯಾನ್ ಪವರ್. 1 day ಮಾಡ್ತಿರೋ 2 days ಮಾಡ್ತಿರೋ? ಇಲ್ಲೊಂದು ಬರ್ದಿದ್ದಾರೆ ಇವರು, ಎಲ್ಲ ಅವಶ್ಯಕ ನೆಟ್ಟು ನೀಟಾಗಿ ಅದೇನು ಕಸ ಕಡ್ಡಿ ಎಲ್ಲ ಬೆಳೆದಿದೆ ಎಲ್ಲ ಕ್ಲೀನ್ ಮಾಡಿಸ್ಬಿಡಿ. ಬಡಾವಣೆಯಲ್ಲಿ 3 ಉದ್ಯಾನವನಗಳಿದ್ದು ಅವು ಕಣ್ಣಿಗೆ ಕಾಣದ ಸ್ಥಿತಿಯಲ್ಲಿದೆ. ಯಾರಿಗೆ ಪಾರ್ಕ್ ಡೆವಲಪ್ ಮಾಡೋದು? ಈಗ ನೀವು ಇಬ್ರು ಸೇರಿ ಅದನ್ನ ಕ್ಲೀನ್ ಮಾಡಿಸ್ಬಿಡಿ.
ಕ್ಲೀನ್ ಮಾಡಿಸ್ಕೊಡ್ತೀನಿ ನಾನು, ಸಪೋರ್ಟ್ ಮಾಡ್ತೀನಿ. ಮಾಡಿ. ಗಿಡ ಚರಂಡಿಗೆ ಕ್ಲೀನ್ ಇದೆ, ಹಾ. ಓವರ್ ಆಲ್ ರೋಡ್ಗಳು ಮತ್ತೊಂದು ಪಾರ್ಕ್ ಇದೆ, ಎಲ್ಲವೂ ಹೋಲ್ ಕ್ಲೀನ್ ಮಾಡ್ಬಿಡ್ಲಿ ಸರ್. ಹ್ಮ್. ಸೊ ಕ್ಲೀನ್ ಮಾಡಿ ಪ್ಲಸ್ ಲೈಟಿಂಗ್ಸ್ ಒಂದು 3 days ಅಲ್ಲಿ ಲೈಟಿಂಗ್ಸ್ 3 days. ಸರ್ ಈಗ ನಾಳೆ JCB ಎಲ್ಲ ಕಳಿಸಿ ಕ್ಲೀನ್ ಮಾಡಿಸ್ಬಿಟ್ಟು 2 ದಿನದಲ್ಲಾಗಿ ಲೈಟಿಂಗ್ಸ್ 3ನೇ ದಿನ ಹಾಕ್ತಾರೆ. ಸರ್ ಈಗ ಮನೆಗಳಲ್ಲಿ ನಾನು ನೋಡಿದೆ ಈ ಸಂಧಿಗಳಿಗೆಲ್ಲ ರಸ್ತೆಗಳು ಬೇಕು ಅಲ್ವಾ? ಈಗ ನಾನು ಎಸ್ಟಿಮೇಟ್ ಕಳಿಸ್ತೀನಿ, ನಾಳೆ ನಾಳಿದ್ದು ಇಂಜಿನಿಯರ್ನ ಕಳಿಸ್ತೀನಿ. ನೀವು ಎಲ್ಲಿಂದ ಎಷ್ಟು ದೂರ, ಯಾರ ಮನೆಯಿಂದ ಯಾರು, ನನಗೆ ಕ್ಲಿಯರ್ ಎಸ್ಟಿಮೇಷನ್ ಕೊಡಿಸಿ. వీళ్ళిద్దరిని 2 JCB ఇడిచి ఒక 20 జనం మ్యాన్ పవర్ ఇడిచి క్లీన్ చేపిస్తాను. 3వ దినం లైట్ లేపిస్తాను. మీరు యాడాడ్ సొందులో యాడాడ్ ఎవరెవరు యాట్నింగ్ ఎంత దూరం కావాలో ఎన్ని రోడ్లు అడిగినా నేను వేపిస్తా. ఓకేనా? మీరు ఈట్నింగ్ 100 మీటర్లు, ఆట్నింగ్ 200 మీటర్లు ఒక్కిత మీరు ఎస్టిమేషన్ పంపిస్తాను. నేను నా ఫండ్లో వేపించిస్తాను.